ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಸಿಲ್ನಾಡು ಶೋಭಾ ಶೇಖರ್. ಇವತ್ತಿನ ಟೇಸ್ಟಿ ಕೊತ್ತಂಬರಿ ಹಾಕಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಇಷ್ಟನೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಅಂತ ಹೇಳಿದ. ಬೇಕಾಗಿರುವ ಸಾಮಗ್ರಿಗಳು: ಕೊತ್ತಂಬರಿ ಜಾಸ್ತಿ ತೊಗೊಳ್ಳಿ, 4-5 ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಕೊತ್ತಂಬರಿ ತೊಗೊಳ್ಳಿ. ಕೊಬ್ಬರಿ ಸ್ವಲ್ಪನೇ, ಕೊಬ್ಬರಿ, ಶುಂಠಿ, ಜೀರಿಗೆ 2 ಸ್ಪೂನು, ಹಸಿಮೆಣಸಿನ್ಕಾಯಿ, ಹುಳಿ, ಉಪ್ಪು, ಖಾರ ನಿಮಗೇನು ಮನೆಯಲ್ಲಿ ಹೆಂಗೆ ತಿಂತಾರೋ ಆ ರೀತಿ ತಗ್ನಂಗೆ ಹಾಕ್ಕೊಂಬಿಡಿ. ಇವಾಗ ನಾವು ತೊಗೊಂಡಿರೋ ಎಲ್ಲ ವೆಜಿಟೇಬಲ್ಸ್ನ ಚೆನ್ನಾಗಿ ನೀಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಮನೆಗಳಲ್ಲಿ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು, ಕೊತ್ತಂಬರಿ ಇಷ್ಟು ತೊಗೊಂಡಿದ್ದಾರೆ, ಕೊತ್ತಂಬರಿ ಸ್ಮೆಲ್ ಬರುತ್ತಾ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ಕುದ್ಮೇಲೆ ಅದ್ರ ಕೊತ್ತಂಬರಿ ಸ್ಮೆಲ್ ಅರ್ಧ ಹೊಟ್ಟೋಗ್ಬಿಡುತ್ತೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಮಸಾಲೆಗಳೆಲ್ಲ ಹಾಕಿ ಮಾಡಿದ ಎಣ್ಣೆಗಾಯಿ ತಿಂದಿದ್ರೆ ಬೋರ್ ಆಗಿದ್ದರೆ ನಿಮಗೆ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ. ಮನೆಗಳಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅಂತ ಹೇಳ್ತೀನಿ. ರೊಟ್ಟಿಗಂತೂ ಸೂಪರು, ಅನ್ನಗೂ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡಲು ತುಂಬ ಈಸಿ ಮತ್ತು ಟೈಮ್ನೂ ತುಂಬ ಕಮ್ಮಿ ತೊಗೊಳುತ್ತೆ. ರೆಗ್ಯುಲರಾಗಿ ನಾವು ಹೋಳಿಗೆಗಾಗಲಿ ಅಂದರೆ ಫಂಕ್ಷನ್ಗಳಲ್ಲಿ ಎಣ್ಣೆಗಾಯಿ ತಿಂತೀವಲ್ಲ, ಟೋಟಲ್ ಮಸಾಲ ಹಾಕಿ ಆ ಥರನೇ ತಿಂತಿರ್ತೀವಿ ನಾವು. ಈ ಥರ ನೀವು ಒಂದು ಸಲ ಆದರೂ ಟ್ರೈ ಮಾಡಿದರೆ ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತೀರಾ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ಕೊತ್ತಂಬರಿ ತುಂಬ ಒಳ್ಳೆಯದು ಹೆಲ್ತಿಗೆ. ಅದಕ್ಕೆ ಈಗ ಈ ಟೈಮಲ್ಲಿ ಕೊತ್ತಂಬರಿ ತುಂಬ ರೇಟ್ ಕಮ್ಮಿ ಆಗಿದೆ. ಮಾರ್ಕೆಟ್ಗೆ ಹೋಗಿದ್ದೆ ನಿನ್ನೆ. ಏನು ಮಾಡೋದು ಈ ರೆಸಿಪಿ ನೆನಪು ಬಂತು ನನಗೆ. ನಮ್ಮಮ್ಮ ಮಾಡ್ತಿದ್ರು ಈ ರೆಸಿಪಿ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ರು. ತುಂಬ ಟೇಸ್ಟಿ ಇರ್ತಿತ್ತು. ಈ ರೆಸಿಪಿ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ 4 ಕಟ್ಟು ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಕಟ್ ನನಗಂತೂ ಈ ರೆಸಿಪಿ ನಮ್ಮಮ್ಮ ಮಾಡಿದ್ದು ತುಂಬ ಇಷ್ಟ. ನಿಮ್ಮ ಮನೆಗಳಲ್ಲಿ ನಿಮ್ಮ ತಾಯಂದಿರು ಮಾಡುವ ರೆಸಿಪಿ ಯಾವುದು ಇಷ್ಟ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ನಾನು ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಹಸಿಮೆಣಸಿನಕಾಯಿ, ಕೊಬ್ಬರಿ ಮತ್ತು ಹಸಿ ಶುಂಠಿ, ಜೀರಿಗೆ, ಕೊತ್ತಂಬರಿ, ಹುಣಸೆ ಹಣ್ಣಿನ ನೀರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಬದನೆಕಾಯಿ ಆ್ಯಸ್ ಇಟ್ ಈಸ್ ಎಣ್ಣೆಗಾಯಿಗೆ ಹೆಂಗೆ ನಾವು 4 ಭಾಗ ಮಾಡ್ತೀವಿ ಆ ಥರ ಮಾಡಿಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಬಿಡಿ. ಅಷ್ಟೊತ್ತಿಗೆ ನಾವು ಸೈಡಿಗೆ ಮಿಕ್ಸಿ ಹಾಕ್ಕೊಂಡ್ಬಿಡ್ಬೇಕು ಅವೆಲ್ಲ ಇಂಗ್ರೀಡಿಯೆಂಟ್ಸ್ನ. ಫ್ರೆಂಡ್ಸ್ ಕೆಲವೊಂದು ರೆಸಿಪಿಗಳು ಎಲ್ಲ ಒಂದೊಂದು ಸೈಡು ಒಂದೊಂದು ಟ್ರೆಡಿಷ್ನಲ್ ರೆಸಿಪಿಗಳಿರುತ್ತೆ. ನಮ್ಮ ಸೈಡು ಇದು ಅನ್ಬೋದು. ಕೆಲವೊಂದು ಮರೆಯೇ ಆಗ್ತಿವೆ. ಯಾವುದಾದ್ರೂ ನಿಮಗೆ ತಾಯಂದಿರು ಆಗಲಿ, ಅಜ್ಜಂದ್ರೆ ಆದರೂ ಯಾರಾದರೂ ಮಾಡೋ ರೆಸಿಪಿ ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ಆ ರೆಸಿಪಿ ನಾನು ಅದನ್ನು ಸರ್ಚ್ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ತಿದ್ದೀರಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹುಣಸೆ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಗೊತ್ತಲ್ಲ, ಅದಕ್ಕೆ ನಾವು ತುಂಬಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಂಡೇ ರುಬ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಬದನೆಕಾಯಿಗೆ ಫಿಲ್ ಮಾಡ್ಕೋಬೇಕಾಗುತ್ತೆ. ಇದಂತೂ ಈಸಿ ನಿಮಗೆ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಉಳ್ಳಾಗಡ್ಡಿ. ಸಾರಿ ಫ್ರೆಂಡ್ಸ್, ನಾನು ಇಂಗ್ರೀಡಿಯೆಂಟ್ಸ್ ತೋರಿಸೋ ಟೈಮಲ್ಲಿ ಈ 2 ಸ್ವಲ್ಪ ಸ್ಕಿಪ್ ಮಾಡಿದ್ದೆ. ಇವಾಗ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿದ ಮೇಲೆ ಸ್ವಲ್ಪ ನಮಗೆ ಅರಿಶಿಣ ಹಾಕೋಬೇಕಾಗುತ್ತೆ. ಈಗ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಹಾಕ್ಕೊಳ್ಳಿ. ಯಾಕಂದರೆ ಇದಾದಮೇಲೆ ನಾವು ತುಂಬಿರೋ ಬದನೆಕಾಯಿನ ಹಾಕ್ತೀವಿ. ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಮೇಲೆ ಹಾಕ್ಕೊಂಡ್ರೆ ಅಲ್ಲಿ ಇಲ್ಲಿ ಉಳಿದು ಬಿಡುತ್ತೆ. ಸ್ವಲ್ಪ ಅರಿಶಿನ ಸ್ಮೆಲ್ ಬರುತ್ತೆ, ಅರಿಶಿನ ಸ್ಮೆಲ್ಲು. ಅದಕ್ಕೆ ಇವಾಗ ಹಾಕ್ಕೊತಿದ್ದೀನಿ. ಎಲ್ಲ ತುಂಬಿಸಿಟ್ಟಿರೋದು. ಆದಷ್ಟು ಇದಕ್ಕೆ ಹುಳಿ ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಟೊಮೊಟೊ ಹಾಕ್ತಾ ಇಲ್ಲ. ಟೊಮೊಟೊ ಹಾಕದೇ ಇರೋ ಕಾರಣ ಹುಳಿ ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ರುಬ್ಬೋಕ್ಕೆ ಹಾಕಬೇಕು ಮತ್ತು ಮಧ್ಯದಲ್ಲೂ ಹಾಕಬೇಕಾಗುತ್ತೆ ನಾವು ಹುಣಸೆಹಣ್ಣು. ನಾನು ರುಬ್ಬಕ್ಕೆ ಸ್ವಲ್ಪ ತೋರಿಸಿದೆ. ಮತ್ತು ಆಮೇಲೆ ಆಫ್ ಬೆಂದ ಮೇಲೆ, ಅಂದರೆ ಅರ್ಧ ಬೆಂದ ಮೇಲೆ ಮತ್ತೆ ಹುಣಸೆ ನೀರು ಹಾಕೋಬೇಕಾಗುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ಮುಚ್ಚಿಟ್ಟು ಫ್ರೈ ಆಗಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಬದನೆಕಾಯಿ ಈ ಲೆವೆಲ್ವರೆಗೆ ಫ್ರೈ ಆದಮೇಲೆ ಉಳಿದಿರೋ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಲಸ್ ನೀರನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ಟೈಮಲ್ಲಿ ಸ್ವಲ್ಪ ನಾನು ಧನಿಯಾ ಪೌಡರ್ನೂ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಧನಿಯಾ ಪೌಡರ್ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಳಿದಿರೋ ನೀರು ಮತ್ತು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಟು ಒಂದು 15 ನಿಮಿಷ ಅಥವಾ 20 ನಿಮಿಷ ಬಿಟ್ಟು ತೆಗೆದ್ರೆ ರೆಡಿ ಆಗುತ್ತೆ ನಮ್ಮ ಕೊತ್ತಂಬರಿ ಎಣ್ಣೆಗಾಯಿ. ಅಂದಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಎಣ್ಣೆ ಧಾರಾಳವಾಗಿ ಹಾಕ್ಕೊಳ್ಳಿ. ಈಗ ರೆಡಿ ಆಯಿತು ನೋಡಿ ನಮ್ಮ
ಕೊತ್ತಂಬರಿ ಎಣ್ಣೆಗಾಯಿ ಇಷ್ಟ ಆದರೆ ಗೊತ್ತಲ್ಲ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.